ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಭಾರಿ ಮಳೆಯಿಂದ ಸರ್ಕಾರಿ ಆಸ್ಪತ್ರೆ ಜಲಾವೃತವಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡಿದ್ದಾರೆ. ಹಾಸನದ ಅರಸೀಕೆರೆ ತಾಲೂಕು ಆಸ್ಪತ್ರೆಯಲ್ಲಿ ಆಗಿರುವಂತಹ ಘಟನೆ ಇದು. ಸೋರು ತೆಗೆದು ಮನೆಯ ಮಾಳಿಗೆ ಅಲ್ಲ, ನೀರು ಹರಿತಾ ಇರೋದು ಮಳೆ ನೀರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತ ಹೇಳಬೇಕಿದೆ. ರೋಗಿಗಳು ಕಂಗಾಲಾಗ್ಬಿಟ್ಟು. ಸರ್ಕಾರಿ ಆಸ್ಪತ್ರೆ ಅಂದರೆ ಮೊದಲೇ ನಮ್ಮ ಜನ ಹಿಂದೆ ಮುಂದೆ ನೋಡ್ತಾರೆ, ಅಂಥದ್ರಲ್ಲಿ ಕೇಳಬೇಕಾ ಈ ರೀತಿ ಆದರೆ ಆಸ್ಪತ್ರೆ ಒಳಗೆ ನೀರಲ್ಲೇ ನಡ್ಕೊಂಡು ಹೋಗ್ತಾ ಇದ್ರು. ನೋಡಿ, ಇದು ಆಸ್ಪತ್ರೆನ ಅಥವಾ ಚರಂಡಿನ ಅನ್ನೋದು ಗೊತ್ತಾಗ್ತಾ ಇಲ್ಲ. ಚರಂಡಿ ನೀರು ಮಿಕ್ಸ್ ಆಗಿ ಒಳಗಡೆ ಬರ್ತಾ ಇದೆ. ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಇನ್ನಷ್ಟು ಸಮಸ್ಯೆ ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಮೊದಲು ಇದನ್ನು ಸರಿಪಡಿಸಬೇಕು ಅಂಥೇಳಿ ಜನರು ಆಗ್ರಹಿಸ್ತಾ ಇದ್ದಾರೆ. ಆ ಮಳೆ ನೀರಲ್ಲೇ ನಡೆದುಕೊಂಡು ಹೋಗುವಂಥ ಒಂದು ದುಸ್ಥಿತಿ ಅರಸೀಕೆರೆಯ ಸರ್ಕಾರಿ ಆಸ್ಪತ್ರೆಗೆ ಬಂದುಬಿಟ್ಟಿದೆ. ಬೇರೆಲ್ಲೂ ಇಂಥ ದೃಶ್ಯಗಳು ಸಿಗಲ್ಲ. ಅದೇ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುತ್ತಾ ಇಂಥದ್ದು? ಸಿಗಲ್ಲ. ಅಲ್ಲೆಲ್ಲ ದುಡ್ಡು ಕೊಟ್ಟಿರ್ತಾರೆ, ಅದೆಲ್ಲ ಕರೆಕ್ಟಾಗಿ ಸರಿ ಮಾಡ್ತಾರೆ. ಇಲ್ಲಿ ಹೇಳೋರು ಕೇಳೋರು ಯಾರಿರಲ್ಲ ಇವರಿಗೆ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಗಮನಿಸ್ತಾ ಇದ್ದೀವಿ ಸರ್ಕಾರಿ ಆಸ್ಪತ್ರೆ ಅನ್ನೋದು ಯಾವ ರೀತಿ ದುಸ್ಥಿತಿಗೆ ಬಂದಿದೆ ಅಂಥೇಳಿ. ಈ ನೀರು ಎಲ್ಲಿಂದ ಹರಿದು ಬರ್ತಾ ಇದೆ, ಯಾವ ರೀತಿಯಾದಂತಹ ಸಮಸ್ಯೆ ಇದು ಉಂಟಾಯಿತು, ಜೊತೆಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂಥೇಳಿ ಅಲ್ಲಿ? ಪ್ರಭು, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು. ತಡರಾತ್ರಿ ಸುರಿದಂತಹ ಭಾರಿ ಮಳೆಗೆ ಅಲ್ಲಿ ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ರೋಗಿಗಳು ಇದ್ದಂತಹ ರೂಮ್ಗಳಲ್ಲಿ ಸಾಕಷ್ಟು ಒಂದು 2 ಇಂಚು 3 ಇಂಚು ನೀರು ಕೂಡ ನಿಂತಿರುವಂತಹ ದೃಶ್ಯಗಳು ಒಂದು ಕಡೆ ಕಾಣ ಸಿಗ್ತಾ ಇದ್ರೆ, ಇನ್ನೊಂದು ಕಡೆ ಅದರದ್ದೇ ಆಸುಪಾಸಿನಲ್ಲಿ ಸುಮಾರು 2 ರಿಂದ 3 ಅಡಿ ನೀರು ನಿಂತಿರುವಷ್ಟು ಘಟನೆ ನಡೆದಿರುವಂತದ್ದು. ಯಾಕಂದ್ರೆ ಅಲ್ಲಿ ತೀವ್ರ ನಿಗಾ ಘಟಕ ಇರುತ್ತೆ, ಜೊತೆಗೆ ಎಮರ್ಜೆನ್ಸಿಗೆ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇರ್ತಾರೆ. ಒಂದೇ ಒಂದು ವೈರ್ ಏನಾದ್ರು ಅಕಸ್ಮಾತ್ ಕರೆಂಟ್ ಶಾಕ್, ವೈರ್ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆದ್ರೆ ಸಾಕಷ್ಟು ಅನಾಹುತಗಳು ಆಗುವಂತದ್ದು. ದಿನನಿತ್ಯ ಅಲ್ಲಿ ಅರಸೀಕೆರೆ, ಅದರಲ್ಲೂ ಆ ಭಾಗದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಅದೊಂದು ಸ್ವಲ್ಪ ಹೇಳುವ ಮಟ್ಟಿಗೆ ಅಂತ ಅಂದ್ರೆ ಒಂದು ಹೆಸರುವಾಸಿಗೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅದೊಂದೇನೆ. ಈ ರೀತಿಯಾಗಿ ಮಳೆ ಅನಾಹುತಕ್ಕೆ ನೀರೆಲ್ಲ ನುಗ್ಗಿದೆ. ಜೊತೆಗೆ ಸಾಕಷ್ಟು ಅಲ್ಲಿನ ಶಾಸಕರು, ಅವ್ರದೇ ಸರ್ಕಾರ ಇದೆ. ಶಿವಲಿಂಗೇಗೌಡರು ಅಲ್ಲಿನ ಮೂಲತಃ ಶಾಸಕರಾಗಿರ್ತಾರೆ, ಸರ್ಕಾರ ಕೂಡ ಅವ್ರದೇ ಇದೆ. ಈ ಆಸ್ಪತ್ರೆ ಕಡೆ ಒಂದಿಷ್ಟು ಗಮನ ವಹಿಸ್ಬೇಕಾಗಿದೆ. ಯಾಕಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಶಿವಲಿಂಗೇಗೌಡರು ಸಿಂಹಪಾಲು ಅರಸೀಕೆರೆಗೆ ತೆಗೆದುಕೊಂಡು ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ಆಸ್ಪತ್ರೆಗಳು ಈ ರೀತಿ ಸ್ಥಿತಿಗತಿಗಳಿದ್ರೆ ಜನರಿಗೆ ಯಾವೆಲ್ಲ ರೀತಿಯಾಗಿ ಇವರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಒಂದು ಕಡೆ ಪ್ರಶ್ನೆ ಮಾಡ್ತಾರೆ ಅಲ್ಲಿನ ಸಾರ್ವಜನಿಕರು. ಹಾಗಾಗಿ ಮಳೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಘಟನೆಗಳು, ಈ ರೀತಿಯಾದಂತಹ ದೃಶ್ಯಾವಳಿಗಳು ಈಗಾಗಲೇ ಸಿಕ್ಕಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. ಹೈಟ್ ಮಾಡಿದ್ರಣ್ಣ, ನೋಡು ಅಲ್ಲಿಂದ ಹೈಟ್ ಟಚ್ ಮಾಡಿದ್ದಾರೆ ಪಾಪ.